ಭಾಳ ಕಷ್ಟ ಇದೆ. ಬಟ್ ವಿದ್ಯುತ್ ಪೂರೈಕೆ ನಿಲ್ಲಿಸಿಲ್ಲ ಅಂತ ಸಚಿವ ಜಾರ್ಜ್ ಪರಿಷತ್ತಲ್ಲಿ ಹೇಳಿದ್ದಾರೆ. ವಿದ್ಯುತ್ ಉತ್ಪಾದನೆ ಕಡಿಮೆ ಆಗಿದೆ, ಬಟ್ 7 ಗಂಟೆ ಕೊಡೋದು ಕಷ್ಟ ರೈತರಿಗೆ. ಉತ್ತರ ಪ್ರದೇಶ ಪಂಜಾಬಿಂದ ತರ್ತಾ ಇದ್ದೀವಿ, ಸದ್ಯಕ್ಕೆ ಸಮಸ್ಯೆ ಇಲ್ಲ ಅಂತಾರೆ. ನನ್ನ ಪ್ರಕಾರದಲ್ಲಿ ರೈತರಿಗೆ ನಿರಂತರ ವಿದ್ಯುತ್ ನೀಡಿದರೆ ಬೋರ್ವೆಲ್ನಲ್ಲಿ ನೀರಿರಲ್ಲ, ಹಂಗಾಗಿ ಸಮಯನ ಸ್ವಲ್ಪ ನಿಗದಿ ಮಾಡ್ತಾ ಇದ್ದೀವಿ ಅಂತಿದ್ದಾರೆ. ಅದು ಬೇರೆ ವಿಚಾರ, ಅದು ನೀರಿರಲ್ಲ ಅಂತೇಳಿ ಮಾಡೋಕ್ಕಾಗಲ್ಲ. ಬಟ್ ಪವರ್ ಐ ಥಿಂಕ್ ಕುಡ್ ಬಿಕಮ್ ಎ ಸೀರಿಯಸ್ ಪ್ರಾಬ್ಲಮ್ ನಮಗಿನ್ನು ಮುಂದಿನ 3 ತಿಂಗಳಲ್ಲಿ. ಬಿಕಾಸ್ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಇದಕ್ಕೆ ಕಾರಣ ನೀವು ಒಬ್ಬರೇ ಅಲ್ಲ, ಹವಾಮಾನನೂ ಕಾರಣ, ಮಳೆನೂ ಕಾರಣನೇ. ಬಟ್ ನಿಮಗೆ ಪ್ರೆಷರ್ ಎಲ್ಲ ಹೊಡೆಯುತ್ತೆ ನೆಕ್ಸ್ಟು ಅಂತಂದರೆ 3-4 ತಿಂಗಳಲ್ಲಿ. ದಟ್ ಮೈಟ್ ರಿಫ್ಲೆಕ್ಟ್ ಆನ್ ಯುವರ್ ಬಜೆಟ್ರಿ ಅಲೋಕೇಶನ್ಸ್ ಮೇಲುವೆ, ಇನ್ಕ್ಲೂಡಿಂಗ್ ಯುವರ್ ರೆವೆನ್ಯೂ ಅರ್ನಿಂಗ್ಸಲ್ಲಿ ಎಸ್ಕಾಮ್ಸ್ಗೆ. ಎಲ್ಲಿ ಅಂತಂದರೆ ಬಿಕಾಸ್ ಗೃಹ ಜ್ಯೋತಿ ಇದೆ ಒಳಗಡೆ, ಎಲ್ಲರಿಗೂ ಉಚಿತ ಆಗೋಗಿದೆ, ಅಲ್ಲಿ ಉಚಿತನೂ ಬರುತ್ತೆ. ಒಂದು ಕಡೆ ಪವರ್ ಇಲ್ಲ ನಮ್ಮ ಹತ್ರ, ಹೊರಗಡೆಯಿಂದ ತರಬೇಕು, ವಿಚ್ ಇಸ್ ಎಕ್ಸ್ಟ್ರಾ ಕಾಸ್ಟು, ಹೆಚ್ಚುವರಿ ದುಡ್ಡು. ಇದಕ್ಕೆ ದುಡ್ಡು ಬರಲ್ಲ. ದಿಸ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಟ್ರಬಲ್ ಅಂತ ಅನಿಸತ್ತೆ. ಬಹಳ ಚಾಲೆಂಜಿಂಗ್ ಆಗಿದೆ 3 ತಿಂಗಳು. ಎಸ್, ಇನ್ನು ಸುಪ್ರೀಂ ಕೋರ್ಟ್ ಹೇಳಿದ ಜಾಗದಲ್ಲಿ ರಾಮ ಮಂದಿರ ಕಟ್ಟಿಲ್ಲ, ಮಂದಿರದಿಂದ ಬಡತನ ನಿವಾರಣೆ ಆಗಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ನವರಿಗೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ, ಚರ್ಚ್ ಮಸೀದಿ ನಿರ್ಮಾಣದಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಅವರು ಸುಪ್ರೀಂ ಕೋರ್ಟ್ಗಿಂತ ಮೇಲಿದ್ದಾರೆ. ಅವರು ಕಾಂಗ್ರೆಸ್ದವರೆಲ್ಲ ರಾಮನ ಬಗ್ಗೆ ಯಾಕೆ ಇಟ್ಸಿಟ್ಟಿದ್ದಾರೆ ಅಂತ ನಂಗೆ ಅರ್ಥನಾಗಿಲ್ಲ. ರಾಹುಲ್ ಗಾಂಧಿ ಅವರಿಗೆ ಏನಾಗಿದೆ ಅಂತ ನಂಗೆ ಅರ್ಥ ಆಗಿಲ್ಲ. ಇತ್ತೀಚೆಗೆ ರಾಹುಲ್ ಗಾಂಧಿ ಹೆಂಗ್ ಮಾತಾಡ್ತಾ ಇದ್ದಾರೆ, ಅಥವಾ ಮೆಚೂರ್ಡ್ ಆಗಿ ಮಾತಾಡ್ರಿ. ಯಾಕೆ ಮಾತಾಡ್ತಾರೆ ಅವ್ರು ಅರ್ಥ ಆಗ್ತಾ ಇಲ್ಲ ನನ್ಗೆ. ಚರ್ಚ್ ಕಟ್ಟೋದ್ರಿಂದ, ಮಸೀದಿ ಕಟ್ಟೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತೆ. ಏನು ಮಾಡೋಣ ಸರ್, ನಮ್ಮ ದೇಶದಲ್ಲಿ ನಿಮಗೆ ಕಾಂಗ್ರೆಸ್ನವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಅರ್ಥವಾಗ್ತಿಲ್ಲ ನಿಮಗೆ. ಹಿಂಗೆಲ್ಲ ಯಾಕೆ ಆ ರಾಹುಲ್ ಗಾಂಧಿ ಅವರಿಗೆ ಅವ್ರಿಗೆಲ್ಲ ನ್ಯಾಯ ಯಾತ್ರೆಲೆ ಮ್ಯಾಮ್ ಸಮझा नहीं आया, अब क्या सोच रहे हो ಅಂತ ಅವ್ರು ಹೇಳ್ತಿದ್ರು. ನೀವು ಜನ ಏನು ಯೋಚನೆ ಮಾಡ್ತಿದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ. ಜೈರಾಮ್ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಅನ್ಕೊಂಡು ಓಡಾಡ್ತಾ ಇದ್ದೀರಿ, ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಅವ್ರು ಅಂತಾರೆ. ಈ ಕಡೆ ಇವ್ರು ಹಿಂಗಂತ ಅಯ್ಯೋ ಮಯ ಹಂಗಾರೆಲ್ಲ ಜನರು ಏನನ್ಬೇಕು, ಅಯ್ಯೋ ಮಯ ಹಂಗಾರೆ ದೇವಸ್ಥಾನ ಕಟ್ಟೋದ್ರಿಂದ ಆಗತ್ತೆ ಅಂತನೋ, ಚರ್ಚ್ ಕಟ್ಟತ್ತೆ ಮಸೀದಿ ಕಟ್ಬಿಟ್ರೆ ಆಗಬಿಡತ್ತೆ ಅಂತನೋ ಇಲ್ಲ, ಹಂಗೇನಲ್ಲ. ಅದು ಐ ಅಗ್ರಿ, ಅದು ಐ ಅಗ್ರಿನೇ, ಅದು ಅಂತ ಹಂಗಲ್ಲ. ಆದರೆ ಹಾಗಂದುಬಿಟ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಕಟ್ಟಡಗಳು ಕಟ್ತಿರಲ್ಲ, ಅವೆಲ್ಲ ಬಡತನ ನಿರ್ಮೂಲನೆ ಆಗಿದೆಯಾ? ಸ್ಟಾಪ್ ಮಾಡಬೇಕಾದ್ರೆ ವಿಧಾನಸೌಧ ಕೆಂಗಲ್ ಹನುಮಂತನವ್ರು ಕಟ್ಟಿದ್ದು ಉದ್ದೇಶ ಪಾಪ ಬಿಟ್ಬಿಟ್ರೆ ಏನಾಗತ್ತೆ ಆಮೇಲೆ? ನೀವು ಯಾಕೆ ನಿರ್ಮೂಲನೆ ಮಾಡಲಿಲ್ಲ? ಬೇಡವಾ? ಅದು ಅದರ ನವೀಕರಣ ಅಯೋಧ್ಯೆಯಲ್ಲಿ ಭಯತಡ ನಿರ್ಮೂಲನೆ ಆಗಬಹುದು, ಹೇಳಕ್ಕಾಗಲ್ಲ. ಅಯೋಧ್ಯೆ ಊರಿನ ವಾಸಿಗಳಿದ್ದಾರಲ್ಲ, ಅವ್ರಿಗೆಲ್ಲ ಬಿಸ್ನೆಸ್ ಇಂಪ್ರೂವ್ ಆಗಿ ಬಡತನ ನಿರ್ಮೂಲನೆ ಆಗ್ಬೋದು, ಅಷ್ಟು ವ್ಯಾಪಾರಕ್ಕೆ ಅವಕಾಶ ಸಿಗ್ತದೆ. ಸಿದ್ದರಾಮಯ್ಯನವ್ರ ಕೇಸಲ್ಲಿ ರಿಲೀಫ್ ಸಿಕ್ಕಿದೆ, ಅವ್ರಿಗೆ 10,000 ರೂಪಾಯಿ ಕೋರ್ಟ್ ಚಾರ್ಜ್ ಫೈನ್ ಹಾಕಿದಾರಲ್ಲ ಇಲ್ಲಿ ಹೈಕೋರ್ಟಲ್ಲಿ, ಅದಕ್ಕೆ ಸುಪ್ರೀಂ ಕೋರ್ಟ್ನವರು ತಡೆಯಾಜ್ಞೆ ಕೊಟ್ಟಿದ್ದಾರೆ. 20ನೇ ತಾರೀಕು ಕೋರ್ಟ್ಗೆ ಹೋಗಬೇಕಾಗಿತ್ತು, ಬಟ್ ಈಗಿಲ್ಲ, ಸದ್ಯಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಅಲ್ವಾ? ಆಲ್ ರೈಟ್, ಸಂತೋಷ. ಮುಂದೇನಾಗುತ್ತೋ ಅದಾಗತ್ತೆ ಅಷ್ಟೇ ತಾನೇ? ಓಕೆ, ವಿರಾಮ ತಗೊಂಡು ವಾಪಸ್ ಬಂದು ರಾಕ್ಲೈನ್ ಮಾಲ್ ವಿಚಾರದಲ್ಲಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ರಾಕ್ಲೈನ್ ಮಾಲ್ ಸೀಲ್ ಓಪನ್ ಮಾಡುವಂತೆ ಹೈಕೋರ್ಟ್ ಆದೇಶವನ್ನ ಮಾಡಿದೆ. ಇದನ್ನು ಪ್ರಶ್ನಿಸಿ ಅವರು ಕೋರ್ಟ್ಗೆ ಹೋಗಿದ್ರು. ಈ ಕೂಡಲೇ ರಾಕ್ಲೈನ್ ಮಾಲ್ ಓಪನ್ ಮಾಡಬೇಕು, ವ್ಯಾಪಾರ ವಹಿವಾಟಿಗೆ ತೊಂದರೆ ಮಾಡಬಾರದು ಅಂತ ಬಿಬಿಎಂಪಿ ಕಂದಾಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಅಲ್ಲದೆ ಆಸ್ತಿ ತೆರಿಗೆ ಪಾವತಿಸಿದ ಬಗ್ಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸುವಂತೆ ಬಿಬಿಎಂಪಿಗೆ ನೋಟಿಸ್ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಈ ಬಗ್ಗೆ ಮಾತನಾಡಿದ್ರು ರಾಕ್ಲೈನ್ ವೆಂಕಟೇಶ್ ಅವರು. ಏಕಾಏಕಿ ಬಂದು ಈ ರೀತಿ ಮಾಡಿದ್ದಾರೆ, ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೋ ಗೊತ್ತಿಲ್ಲ, ಮಧ್ಯರಾತ್ರಿ ನೋಟಿಸ್ ಕೊಟ್ಟರು, ಮಧ್ಯರಾತ್ರಿ ನೋಟಿಸ್ ಕೊಡುವ ಅಗತ್ಯತೆ ಏನಿತ್ತು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ನಾಳೆಯಿಂದ ಮಾಲ್ ಓಪನ್ ಆಗುತ್ತೆ. ಕಾರ್ಪೊರೇಷನ್ ಸ್ಯಾಂಕ್ಷನ್ ಪ್ಲಾನ್ ಪ್ರಕಾರ ಏನು ಕಟ್ಟಿದ್ರು ಅದ್ರ ಪ್ರಕಾರನೇ ಕೊಟ್ವಿ. ಅವ್ರಿಗೆಲ್ಲ ಜಾಸ್ತಿ ಇದೆ ಅಂತ ಹೇಳಿದ್ರು. ಸೊ ಜಾಸ್ತಿ ಇದ್ರೆ ಪ್ರೂವ್ ಮಾಡಿ. ಈ ತರ ವಾದ ವಿವಾದಗಳು ಆಗ್ತಾ ಇದ್ದಂಗೆ ಇನ್ನೂ ಒಂದು ಸರಿ ಇಬ್ರು ಜಂಟಿ ಸರ್ವೆ ವಿತ್ ಕಾರ್ಪೊರೇಷನ್ ಬಿಬಿಎಂಪಿ ನಾವು ಎಲ್ಲ ಕಳ್ಸಿದ್ರು, ಕರೆಕ್ಟ್ ಆಗಿತ್ತು. ಸೊ ಆ ಝೋನ್ ಪ್ರಕಾರ ಏನೇನು ಟ್ಯಾಕ್ಸೇಷನ್ ಫಿಕ್ಸ್ ಮಾಡಬೇಕು ಕ್ಯಾಲ್ಕುಲೇಷನ್ ಮಾಡಿ ಅಮೌಂಟ್ ಕೋರ್ಟ್ ಅಲ್ಲಿ ಏನು ನ್ಯಾಯ ಆಗಿತ್ತು ಅದನ್ನ ಕಟ್ಟಿದ್ವಿ. ಏನು ಕೋರ್ಟಿನ ಆದೇಶದ ಪ್ರಕಾರ ನೀವು ಕೂತ್ಕೊಂಡು ಅಸೆಸ್ಮೆಂಟ್ ಫಿಕ್ಸ್ ಮಾಡ್ಕೊಡಿ ಬೇಗ. ನಾವು ಈ ವರ್ಷ ಟ್ಯಾಕ್ಸ್ ಕಟ್ಟಬೇಕಲ್ಲ. ನಾವು ಕಳಿಸಿದ 10 ದಿನದಲ್ಲ ಏನೋ ಬಂದು ರಾತ್ರಿ ಈ ನೋಟಿಸ್ ತಗೊಳ್ಳಿ ಅಂತ ಕೊಟ್ಟವ್ರೆ. ರಾತ್ರಿಯಲ್ಲಿ ತಂದು ಕೊಡುವಂತ ಅರ್ಜೆನ್ಸಿ ಏನಿದೆ, ಅಫಿಷಿಯಲ್ ಅವರ್ಸ್ ಇದೆಯಲ್ಲ ಸರ್, ನನ್ನ ಮಾನ ಮರ್ಯಾದೆ ಕಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಾರು ಮಾಡ್ತಾ ಇದ್ದಾರೆ. ರಾಮನಗರದಲ್ಲಿ ಪೊಲೀಸರು ವಕೀಲರ ನಡುವೆ ಸಂಘರ್ಷ. 40 ವಕೀಲರ ಮೇಲೆ FIR ಖಂಡಿಸಿ ವಾರದಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು ಸಖತ್ ನಡೆತಾ ಇದೆ. ಐಜೂರು ಠಾಣೆ PSI ಯಾರು ತನ್ವೀರ್ ಹುಸೇನನ್ನು ಅಮಾನತ್ ಮಾಡಬೇಕು ಅಂತ ಅವ್ರದ್ದು ವಾದ. SP DC ನಾವು ಕ್ರಮ ತೊಗೋತೀವಿ ಅಂದರೆ ಇಲ್ಲ, ಫಸ್ಟ್ ಅಮಾನತ್ ಮಾಡಿ ಆಮೇಲೆ ತನಿಖೆ ಮಾಡಿಸಿ ಅಂತ ಅವ್ರದ್ದು. ಈ ಒಟ್ಟಲ್ಲಿ 2 ಗೇಟ್ DC ಕಚೇರಿ ದಿನ ಬಂದ್ ಮಾಡಿ ಧರಣಿ ನಡೆಸಿದ್ದಾರಂತೆ.
ಇವತ್ತೇನೋ ಓಕೆ, ಬಟ್ ನಾಳೆ ಎಲ್ಲ ಬಂದಾದ್ಮೇಲೆ ಆಮೇಲೆ ಅಹೋರಾತ್ರಿ ಧರಣಿ ಮುಂದುವರಿಸ್ತೀವಿ. ಹೌದಾ? ಐ ಸಿ. ಅದೇನದು ವಕೀಲರ ಮೇಲೆ ಸುಮ್ಮನೆ ಸುಳ್ಳು ಕೇಸೆಲ್ಲ ಹಾಕೋದಕ್ಕೆ ಯಾಕೆ ಹೋಗ್ಬೇಕು ಪೊಲೀಸ್ನವರು? ಯಾರೋ ಬಂದು ಗಲಾಟೆ ಮಾಡಿದ್ರೆ ಗಲಾಟೆ ಮಾಡಿದವ್ರ ಮೇಲೆ ಕೇಸ್ ಹಾಕೋದ್ರ ಬದಲಾಗಿ ವಕೀಲರ ಮೇಲೆ ಹಾಕಿದ್ದಾರೆ ಅಂತ ಇವ್ರು ಹೇಳ್ತಿರೋದು ಸರ್. ವಕೀಲರು ಅದ್ಯಾಕೆ ಹಂಗೆ ಹಾಕ್ಬೇಕು ಅಂತ ಅಲ್ಲಿ ಯಾರ್ದು ಮುತುವರ್ಜಿ ಇದೆಯೋ ಗೊತ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಎಸ್. ಇನ್ನು ಅಂಗನವಾಡಿ ಮಕ್ಕಳ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಶಿರ್ಸಿಯ ಗೌರಿ ನಾಯ್ಕ್ ನಡೆಸಿದಂತಹ ಭಗೀರಥ ಪ್ರಯತ್ನಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮುಳ್ಳನ್ನ ಹಾಕಿದೆ. ಮಕ್ಕಳ ಸುರಕ್ಷತೆ ನೆಪದಲ್ಲಿ ಗೌರಿ ನಾಯ್ಕ್ ತೋಡ್ತಾ ಇದ್ದಂತಹ ಬಾವಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಚ್ಚಿಸಿದೆ. ಇಂದು ಸಂಜೆ ಯಾರೂ ಇಲ್ಲದ ವೇಳೆ ಸಿಬ್ಬಂದಿಯೊಬ್ಬರು ಆಗಮಿಸಿ ಅದನ್ನೆಲ್ಲ ಬಂದ್ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಹಾಕ್ಸಿದ್ದೀವಿ, ಬಂದ್ ಮಾಡಿದ್ದೀರಾ? ಬ್ಯಾರಿಕೇಡಿಂಗ್ ಮಾಡಿದ್ದೀವಿ. ಬಾವಿ ಬಂದ್ ಮಾಡಿಲ್ಲ, ಬಾವಿ ಓಪನ್ ಇದೆ, ಅದರ ಮೇಲೆ ಹಲಗೆ ಮುಚ್ಚಿದ್ದಿದೆ. ಸೊ ತಾತ್ಕಾಲಿಕವಾಗಿ ಅದನ್ನ ಬ್ಯಾರಿಕೇಡಿಂಗ್ ಮಾಡಿದ್ದೀವಿ. ಸರಿ, ಯಾಕೆ ಮಾಡಿದ್ರಿ? ಅದು ಸಾರ್ವಜನಿಕ ಪರಿಸ್ಥಿತಿ ಆಗ ಆಮೇಲೆ ತೆಗೆದು ಯಾರಿಗಾರು ತೊಂದರೆಗಿಂದ್ರೆ ಆಗ್ಬಿಟ್ರೆ ಅಂತ ನಿಮ್ಮ ಕಾಳಜಿನ ಮೆಚ್ಚೋಣ ಸರ್ ತಹಸೀಲ್ದಾರ್ ಸಾಹೇಬ್ರೆ. ಯಾರಿಗೂ ತೊಂದರೆ ಆಗಬಾರ್ದು, ತೊಂದರೆ ಆಗ್ಬಾರ್ದು. ಹಾಗಿದ್ರೆ ನೀರು ಕೊಡಿ. ಅದ್ರ ಬಗ್ಗೆ ಮಾತೇ ಇಲ್ಲ ಸರ್. ನೀರು ಕೊಡ್ರಿ, ಆಯ್ತುಪ್ಪ. ಸರಿ, ನಿಮ್ದು ಕಾಳಜಿ ಸರಿ ಇದೆ. ಅವ್ರ ಪಾಪ ಬೆಳಗ್ಗೆ ಎತ್ತೆಲ್ಲ ತೆಗಿತಾರೆ, ರಾತ್ರಿ ಹೋಗ್ತಾರೆ, ಯಾರು ಬಿದ್ದಿದ್ದು ಮಕ್ಕಳು ಗಿಕ್ಕಳು ಏನಾದ್ರು ಚಿಕ್ಕಡೆ ಮಾಡ್ಬಿಟ್ರೆ ನಾಳೆ ಗ್ರಾಚಾರ ಆಮೇಲೆ ಬೇಡ. ಸರಿ ಇದೆ ನಿಮ್ಮ ಕಾಳಜಿ, ಫೇರ್. ನೀರು ಕುಡಿ. ಉಸ್ತುವಾರಿ ಸಚಿವರು ಹೋಗಿದ್ರು, ಅವರು ಪರ್ಯಾಯ ಮಾರ್ಗದ ಏನು ಹೇಳಲೇ. ನಿಮ್ಗೊಂದು ಬೋರ್ ತೋರ್ಸಕ್ಕಾಗಲ್ವಾ ನಿಮ್ಮ ತಾಲೂಕಲ್ಲಿ? ಅಷ್ಟು ದರಿದ್ರ ಬಂದುಬಿಟ್ಟಿದೆಯಾ ನಿಮಗೆ? ಓ, ಸಮಾಜ ಕಲ್ಯಾಣ ಇಲಾಖೆನಾ ಸರ್ ಇದು? ಅವ್ರಿಗೆ ಬರ್ತದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಾ? ಓಕೆ, ಹಾಂ ಸರಿ. ಈಗ ಅದೇನು ಮೇಡಮ್, ಏನು ನೀವು ಒಂದು ಬೋರ್ ಹಾಕ್ಸಕ್ಕಾಗಲ್ವಾ ನಿಮ್ಮ ಕೈಲಲ್ಲಿ? ಬೇಡ ಅಂತಂದರೆ ಓಕೆ, ಏನು ಕಷ್ಟ? ಒಂದು ಬೋರ್ ಹಾಕಿಸ್ಬಿಟ್ಟು ನೀರು ಕೊಡಿ ಮಕ್ಕಳಿಗೆ. ಉದ್ದೇಶ ನೀರು ತಲುಪಬೇಕು ಅನ್ನೋದು ಅಷ್ಟೇ ತಾನೇ. ನಿಮ್ಮ ಹೆಸರು ಹಾಕನ ಹಾಕ್ರಿ ಮೇಡಮ್ ಒಂದು ಬೋರ್ನ ಆತ ಕಡೆಗೆ, ಕೃಪೆ ಅಂತ. ಹಾಂ. ಇನ್ನು SDIA ಕೂಟದಲ್ಲಿ ಮುಂದುವರಿಯೋದಕ್ಕೆ ಸಮಾಜವಾದಿ ಪಕ್ಷ ಷರತ್ತಾಕಿದೆ. ನೋಡಿ, ಈ ಕಾಂಗ್ರೆಸ್ನವರೇ ನಿಮ್ಗೊಂದು 15 ಸೀಟ್ ಕೊಡ್ತೀವಿ, ಬೇಕಾದ್ರೆ ತಗೊಳ್ಳಿ, ಸಾಕಾರೆ ಬಿಟ್ಕೊಳ್ಳಿ, ಇಲ್ದಿದ್ರೆ ನಾವು ನ್ಯಾಯಯಾತ್ರೆ ಯಾತ್ರೆ ಯಾವುದಕ್ಕೂ ಬರೋದಿಲ್ಲ ನಾವು ಅಂತ ಹೇಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಇನ್ನೂ ರಿಯಾಕ್ಟ್ ಮಾಡಿಲ್ವಂತೆ. ಈ ಮಧ್ಯೆ ರಾಹುಲ್ ಗಾಂಧಿ ಅಮೇಥಿಗೆ ಹೋಗ್ಬಿಟ್ಟಿದ್ದಾರೆ. ಅಮೇಥಿಗೆ ಹೋಗಿದ್ದಕ್ಕೆ ಮೇಡಮ್ ಸ್ಮೃತಿ ಇರಾನಿ ಅಲ್ಲಿ ಹೋಗ್ತೀರಾ, ನಾನು ಬರ್ತೀನಿ ಇರಿ ಅಂತ ಅವರು ಹೋಗ್ಬಿಟ್ಟಿದ್ದಾರೆ. ಇಬ್ಬರು ಇವತ್ತು ಅಮೇಠಿನಲ್ಲಿ ಓಡಾಟ. ಮೇಡಮ್ಮು ಆಫರ್, ಧೈರ್ಯ ಇದ್ದರೆ ಬನ್ನಿ ಅಮೇಥಿಯಿಂದ ಸ್ಪರ್ಧೆ ಮಾಡಿ ಅಂತ ಒಂದು ಆಫರ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೋ ಏನೋ ಅಮೇಥಿಯಿಂದ, ಗೊತ್ತಿಲ್ಲ. ವಯನಾಡಲ್ಲಿ ಇರ್ಬೋದೇನಪ್ಪ, ವಯನಾಡಲ್ಲೇ ಉಳ್ಕೋತಾರೆ ನಮ್ಮ ಮೋಸ್ಟ್ಲಿ. ಸದ್ಯದ ಸ್ಪೀಡ್ ಏನು ಆನೆ ಗಲಾಟೆ ನೋಡಿದ್ರೆ ಯಾಕೋ ಹಂಗೆ ಇದೆ ಇಲ್ಲೇ ಇರುತ್ತೆ ಪರಿಸ್ಥಿತಿ. ವಯನಾಡ್ ಬಿಟ್ಟು ಹೋಗೋತ್ರ ಇಲ್ಲ, ಕಷ್ಟ ಇದ್ದಂಗಿದೆ.